ಲಕ್ಷ್ಮಿ ಮೇಡಮ್. ಸರ್ ನಮಸ್ತೆ. ನಮಸ್ತೆ. ಚಿಕ್ಕಮಂಗ್ಳೂರಿಂದ ನಾವು. ಚಿಕ್ಕಮಂಗಳೂರು. ಹಾ, ಹೌದು ಸರ್. ಎಸ್. ಅದೇ ಸರ್, ನನ್ಗೆ ಯಾಕೋ ವೆಯ್ಟ್ ಲಾಸ್ ಆಗ್ತಾ ಇರೋದು. ವೇಟ್ ಆ, ಲಾಸ್ ಆಗ್ತಾ ನಾನ್ ಇದೆನಾ? ಹೌದು. ಹ್ಮ್. ನಾನು 66 ಇದ್ದೆ, ಈಗಾಗ್ಲೇ 72 70 ಆ ತರ. 70 ಅಲ್ಲ, ಸಾರಿ, 52. 66 ಇಂದ 72 ಬಂದಿದ್ದೆ. ಅಯ್ಯೋ, ಕನ್ಫ್ಯೂಸ್ ಆಗಿದಾರ ಅವ್ರು ಅನ್ಮ್ಯೂಟ್ ಮಾಡಿ. 72 ಇಂದ 62 ಆಗಿದ್ದೀರಾ? 66 ಇದ್ದೆ, 52ಗೆ ಬಂದಿದ್ದೀನಿ. 66 ಇತ್ತು, 52 ಆಗಿದೆ. ಹೌದು, ಹೌದು. ಹ್ಮ್. ಎಷ್ಟು ಅದೇನು ಅಂತ ಎಷ್ಟು ಗೊತ್ತಾಗ್ತಿಲ್ಲ. ತಿಂಗಳಲ್ಲಿ? ಸರ್, ಈಗ ಒಂದ್ 2 ವರ್ಷದಿಂದ ಹಂಗೆ ಒಂದ್ ಅರ್ಧ ಕೆಜಿ ಆ ತರ ಸಣ್ಣ ಆಗ್ತಾ 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 ಬಂದಿರೋದು. ಹ್ಮ್ 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 ಅದ್ರ ಜೊತೆಗೆ ನಂಗೆ ಪೀರಿಯಡ್ಸ್ ಆದ್ರೆ ಕರೆಕ್ಟ್ ಟೈಮ್ ಹ್ಮ್ ಆಗ್ತೀನಿ, ಆದ್ರೆ ಹ್ಮ್ ಬ್ಲೀಡಿಂಗ್ ಕಡಿಮೆ. ಹ್ಮ್ 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 ಆ, ಏನು ಅಷ್ಟೊಂದಾಗಿ ಏನು ನನ್ಗೆ ರಿಸಲ್ಟ್ ಹ್ಮ್ ಕಾಣ್ಲಿಲ್ಲ. ಹ್ಮ್ ಹ್ಮ್ 10 ವೀಕ್ಸ್ ಕಂಪ್ಲೀಟ್ ಆಯ್ತು. ಹ್ಮ್ ಹ್ಮ್ ಅದಕ್ಕೇನಾದ್ರು. ವೇಟ್ ಗೇನ್ ಆಗ್ಬೇಕಲ್ವಾ? ಹಾ, ವೇಟ್ ಗೇನ್ ಆಗ್ಬೇಕು ಅಂತಂದ್ರೆ ಅವ್ರ ಪರ್ಪಲ್ ಒನ್ ಕೊಟ್ಟಿದ್ರು. ಹ್ಮ್ ಹ್ಮ್ ಸರಿ. ಕಲರ್ಸ್. ಒಂದ್ 3 ಬೆಂಚ್ ಬರುತ್ತೆ ಮರ್ಮದಲ್ಲಿ. ಅದನ್ನ ಹೇಳ್ತೀನಿ, ಮಾಡ್ತೀರಾ? ನೋಡಿ, ಈ ತರ ಕೈ ಹಿಡೀರಿ. ಹಿಡಿದ್ಬಿಟ್ಟು ಕ್ಲಾಕ್ ವೈಸ್ ಈ ತರ ಮಸಾಜ್ ಮಾಡಿ. ಇದು ಒಂದು 30 ಸೆಕೆಂಡ್ಸ್ ಮಾಡಿಬಿಟ್ಟು ತದನಂತರ ಇಲ್ಲೊಂದು ಮರ್ಮ ಪಾಯಿಂಟ್ ಬರುತ್ತೆ. ಹೌದಾ? ಇದನ್ನ ಮತ್ತೆ ಪ್ರೆಸ್ ಮಾಡಿ ರಿಲೀಸ್ ಮಾಡಿ, ಪ್ರೆಸ್ ಮಾಡಿ ರಿಲೀಸ್ ಮಾಡಿ. ಸರಿನಾ? ಅದಾದ ನಂತರ ಕುಳಿ ಇದೆನಾ? ಇಲ್ಲಿ ಸಿಗುತ್ತೆ ನೋಡಿ, ಹುಡುಕಿ. ಹ್ಮ್. ಈ ಭಾಗ ಹಿಂಗೆ ಬಂದ್ಬಿಟ್ರೆ ಇಲ್ಲೊಂದು ಸಿಗುತ್ತೆ. ಹೌದು ಸರ್. ಇಲ್ಲಿ ಈ ತರ ಮಸಾಜ್ ಮಾಡಿ ಲೈಟ್ ಆಗಿ. ಎಸ್. ಮಸಾಜ್ ಮಾಡಿಬಿಟ್ಟು ಕಲರ್ ಅನ್ನು ಹಾಕೊಳ್ಳಿ. ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಸೆಕೆಂಡ್ ಜಾಯಿಂಟ್ಗೆ ಯೆಲ್ಲೋ ಕಲರ್ ಹಾಕಿ. ಸುತ್ತ ಸುತ್ತಲೂ ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್. ವೇಟ್ ಗೇನ್ ಆಗೋರು, ಗೇನ್ ಆಗ್ಬೇಕು ಅಂತ ಅನ್ಕೊಂಡ್ರೆ ನಂಬರ್ ಯೆಲ್ಲೋ ಕಲರ್ ಅನ್ನು ಹಾಕೊಳ್ಳಿ. ಅದ್ರ ಜೊತೆಗೆ ವೇಟ್ ಗೇನ್ ಆಗ್ಬೇಕು, ಅದ್ರ ಜೊತೆಗೆ ವೇಟ್ ಲಾಸ್ ಆಗ್ತಾ ಇರುತ್ತೆ. ಅವ್ರದ್ದು ಸಿಂಪ್ಟಮ್ಸ್ ಏನು ಗೇನ್ ಆಗ್ತಾ ಇಲ್ಲ ಅಂದ್ರೆ ಲಾಸ್ ಆಗ್ತಾ ಇರುತ್ತೆ, ಕಮ್ಮಿ ಆಗ್ತಾ ಇರುತ್ತೆ ಅಲ್ವಾ? ಅದ್ ಕಮ್ಮಿ ಆಗೋದನ್ನ ಸ್ಟಾಪ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ಗೆ ರೆಡ್ ಕಲರ್ ಹಾಕಿ. ಸರಿನಾ? ಇದನ್ನ ಹಾಕ್ತಾ ಬನ್ನಿ ಅಮ್ಮ, ವೇಟ್ ಗೇನ್ ಆಗ್ತಾ ಬರುತ್ತೆ. ಸರಿ ಸರಿ. ಓಕೆನಾ? ಅದು ಆರ್ಗ್ಯಾನಿಕ್ ಫುಡ್, ಇದು ರೈಸ್ ನ ತರಿಸ್ಕೊಂಡಿದೀವಿ, ಅದನ್ನ ಚೇಂಜ್ ಮಾಡಿ ಸಾಮೆ ಅಂದ್ರೇನು? ಅಕ್ಕಿ ಏನಂತೀನಿ, ಮಜ್ಜಿಗೆ ಜೊತೆಗೆ ಹ್ಮ್. ಸಾಮೆ ಅಕ್ಕಿ ಮಜ್ಜಿಗೆ ಜೊತೆಗೆ ತಿನ್ನಿ, ಬೆಸ್ಟ್. ಸರಿನಾ? ಇನ್ನು ಸಾಧ್ಯ ಆದ್ರೆ ಕಾಲಲ್ಲಿ K1 ಪಾಯಿಂಟ್ ಅಂತ ಬರುತ್ತೆ, ಕಿಡ್ನಿ 1. ಆಮೇಲೆ ಗೂಗಲ್ ಸರ್ಚ್ ಮಾಡಿ. ಇದು ಪಾದ ಅಲ್ವಾ? ಪಾದ ಮಧ್ಯದಲ್ಲಿ ಬರುತ್ತೆ ಅಕುಪಂಚರ್ ಪಾಯಿಂಟ್ ಕಿಡ್ನಿ 1. ಗೂಗಲ್ ಮಾಡಿದ್ರೆ ಸಿಗುತ್ತೆ, ಎಲ್ಲರಿಗೂ ಸಿಗುತ್ತೆ. ಕಾಲಲ್ಲಿದೆ, ಅದು ತೋರ್ಸಕ್ ಬರಲ್ಲ ಅಲ್ವಾ? ಮರ್ಮದಲ್ಲಿ ಹೇಳೋಣ, ಕಾಲಲ್ಲಿ ತೋರಿಸಿನೇ ಹೇಳ್ತೀನಿ ನಿಮ್ಗೆ. ನಾನು ಯಾಕೆ 1 ತಿಂಗಳು ಮರ್ಮ ಡಿಲೇ ಮಾಡಿದ್ದೀನಿ ಅಂದ್ರೆ ಎಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ, ಪ್ರತಿಯೊಂದು ಮರ್ಮ ಪಾಯಿಂಟ್. ಒಂದೊಂದಕ್ಕೆ ಒಂದೊಂದು ರೂಲ್ಸ್ ಇರುತ್ತೆ ಮಾಡ್ಬೇಕಪ್ಪ ಅಂತಂದ್ರೆ. ಆ ವಿಡಿಯೋ ನಿಮಗೆ ಆ ಒಂದು ಮರ್ಮ ಹೇಳ್ಬಿಟ್ಟು, ಈ ಶಂಖವರ್ಮಂ ಅಂತ ಹೇಳಿದ್ದೆ ಅಲ್ವಾ, ಇದೇ ತರ 108 ಮರ್ಮಗಳಿರ್ತವೆ. ಅದಕ್ಕೆ ಅದರದ್ದೇ ಆದ ಸಿಂಟಮ್ಸ್ಗಳು, ಅದರದ್ದೇ ಆದ ತೊಂದರೆಗಳು, ಅದರದ್ದೇ ಆದ ಪ್ರೆಷರ್ ಪಾಯಿಂಟ್, ಕಾಲು ಮಾತ್ರೆ, ಈ ತರ ಮಾತ್ರೆಗಳು ಇರ್ತವೆ. ಅದನ್ನೆಲ್ಲ ಮಸಾಜ್ ಮಾಡೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ಕಲ್ತ್ಮೇಲೆ ಅದು ಈಸಿ ಸಬ್ಜೆಕ್ಟ್ ಅನ್ಸುತ್ತೆ ನಿಮ್ಗೆ. ಸರಿನಾ? K1 ಪಾಯಿಂಟ್ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರೆಸ್ ಮಾಡ್ಬೇಕು, ರಿಲೀಸ್ ಮಾಡ್ಬೇಕು, ಪ್ರೆಸ್ ಮಾಡ್ಬೇಕು, ರಿಲೀಸ್ ಮಾಡ್ಬೇಕು. ಅದನ್ನ ಮಾಡ್ತಾ ಬನ್ನಿ. ಅದರ ಜೊತೆಗೆ ವೇಟ್ ಗೇನ್ ಆಗ್ಬೇಕು ಅನ್ನೋದು ಇಲ್ಲಿ ನೋಡಿ, ಇಲ್ಲಿ ಕಾಣುತ್ತಾ ಈ ಗಂಟಲು, ಈ ಗಂಟಲಲ್ಲಿ ಈ ತರ ಮಸಾಜ್ ಮಾಡಿ. ಎಸ್. 1 ನಿಮಿಷ ಲೈಟ್ ಆಗಿ ಮಾಡ್ಬೇಕು ಮಸಾಜ್.
ಈ ಮರ್ಮ ಪಾಯಿಂಟ್ ಅನ್ನ ಹೆಂಗ್ ಮಾಡ್ಬೇಕು ಅಂತ ಹೇಳ್ತಾರೆ ಗೊತ್ತಾ? ಮರ್ಮ ಪಾಯಿಂಟ್ ಅನ್ನ ಈಗ ಮಲಗಿರ್ತಾರಲ್ವಾ ಅವರಿಗೆ ಟಚ್ ಮಾಡ್ಬೇಕು. ಆ ಟಚ್ಗೆ ಅವ್ರು ಎದ್ದೇಳಬಾರ್ದು, ಅಷ್ಟು ಲೈಟ್ ಆಗಿ ಪ್ರೆಷರ್ ಕೊಡ್ಬೇಕು. ಗೊತ್ತಾಯ್ತಾ? ಹೆಂಗೆ ಮಲ್ಕೊಂಡವ್ರಿಗೆ ಟಚ್ ಮಾಡ್ಬೇಕು ಆದ್ರೆ ಎದ್ದೇಳಬಾರ್ದು, ಅವನು ಎಚ್ಚರ ಆಗಬಾರ್ದು. ಅಂದ್ರೆ ಅಷ್ಟ ಲೈಟ್ ಆಗಿ ಫೀಲ್ ಮಾಡ್ಬೇಕು. ಅದಕ್ಕೆ ಮರ್ಮ ಪಾಯಿಂಟ್ ಅಂದ್ರೆ ಈ ತರ ಸಣ್ಣಗೆ ಸ್ಲೋ ಆಗಿ ಮಸಾಜ್ ಮಾಡ್ಬೇಕು. ಅಲ್ಲೇ ಮರ್ಮ ಬಿಂದು ಇರ್ತವೆ. ಕೆಲವೊಬ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈಗ ಒತ್ತಿ ಬಿಟ್ರಾಯ್ತು ಜಾಸ್ತಿ ವರ್ಕ್ ಆಗುತ್ತೆ ಅಂತ ತಿಳ್ಕೊಂತ ಇಲ್ಲ, ಜಸ್ಟ್ ಟಚ್ ಸ್ಕಿನ್ನಿಗೆ ಟಚ್ ಮಾಡಿ ಸ್ವಲ್ಪ ಮೂವ್ ಮಾಡಿದ್ರೆ ಅದು ಮರ್ಮ ಪಾಯಿಂಟ್. ಇಲ್ಲ ನಾನು ಹಿಂಗ್ ಒತ್ತಿ ಮಾಡ್ತೀನಿ ಅಂದ್ರೆ ಅದು ವರ್ಕ್ ಆಗಲ್ಲ, ಅದು ಮರ್ಮ ಅನ್ನಲ್ಲ. ಹಾಗಾಗಿ ಮರ್ಮ ಮಾಡ್ಬೇಕಪ್ಪ ಅಂದ್ರೆ ಸ್ಲೋ ಆಗಿ ಲೈಟ್ ಆಗಿ ಸಮಾಧಾನದಿಂದ ಮಾಡ್ಬೇಕು, ಸಮಾಧಾನ ಮನಸ್ಸಿನಿಂದ ಮಾಡ್ಬೇಕು. ಇದನ್ನ ದಿನಾಲು ಮಾಡ್ತಾ ಬನ್ನಿ. ಮರ್ಮದಲ್ಲಿ ಏನ್ ಸೈಡ್ ಎಫೆಕ್ಟ್ ಅಂತ ಏನಿಲ್ಲ. ಇಲ್ಲ ನಿಮ್ಗೆ ಮರ್ಮ ಮಾಡಿದ್ಮೇಲೆ ಅನ್ಹೆಲ್ದಿ ಫೀಲ್ ಆಯ್ತು ಅಂತಂದ್ರೆ ಉಪ್ಪು ನೀರಲ್ಲಿ ಕೈ ತೊಳೆಯಿರಿ, ಇದನ್ನು ಕೂಡ ಬೆಸ್ಟ್ ಆಗಿ ವರ್ಕ್ ಆಗತ್ತೆ. ಹೌದಾ? ಇದನ್ನ ಮಾಡ್ತಾ ಬನ್ನಿ, ಬೆಸ್ಟ್ ರಿಸಲ್ಟ್ ಇದೆ. ಓಕೆ ಮಾ, ಥ್ಯಾಂಕ್ ಯು. ನೀವು ವೇಟ್ ಲಾಸ್ಗೆ ಇದನ್ನ ಮಾಡಿ. ಮತ್ತೆ ಯಾರಿಗೆ ವೇಟ್ ಲಾಸ್ ಆಗ್ತಾ ಇದೆ, ವೇಟ್ ಗೇನ್ ಆಗ್ಬೇಕಪ್ಪ ಅಂದ್ರೆ ಇದನ್ನ ಮಾಡ್ತಾ ಬನ್ನಿ. ಇಲ್ಲ ನಿಮ್ ಡೇಟ್ ಆಫ್ ಬರ್ತ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಕ್ ಬರುತ್ತೆ ಅಪ್ಪ ಅಂದ್ರೆ ನೀವು ಬೆಸ್ಟ್ ಅಂದ್ರೆ ನಂಬರ್ 5 ಪರ್ಪಲ್ ಅನ್ನು ಮಾಡಿದ್ರು ಕೂಡ ವೇಟ್ ದಮ್ ಅನ್ನತ್ತೆ. ಸರಿನಾ? ಬೆಸ್ಟ್ ನಂಬರ್ 5 ಪರ್ಪಲ್ ಕಲರ್ ನಿಮ್ಮ ವಾಲ್ ಪೇಪರ್ ಆಗಿರ್ಲಿ, ಅಥವಾ ನಿಮ್ ಗೋಡೆ ಮೇಲೆ, ಅಥವಾ ನಿಮ್ ಬಟ್ಟೆ ಮೇಲೆ, ಅಥವಾ ನಿಮ್ ಜೇಬಲ್ಲಿ, ನಿಮ್ ಫೋನ್ ಅಲ್ಲಿ ಹಾಕೊಳ್ಳೋದ್ರಿಂದ ಕೂಡ 5 ಅಂದ್ರೆ ಎಲ್ಲೋ ಅಲ್ವಾ? ನಂಬರ್ 5 ಏನ್ ಮಾಡುತ್ತಪ್ಪ ಅಂದ್ರೆ ವೇಟ್ ಅನ್ನ ಕಡಿಮೆ ಮಾಡಲ್ಲ. ಪರ್ಪಲ್ ಏನ್ ಮಾಡುತ್ತೆ? ಆ ಪೃಥ್ವಿಯನ್ನ, ಆ ಅರ್ಥನ ಎಕ್ಸ್ಪೆಂಡ್ ಮಾಡುತ್ತೆ. 5 ಪರ್ಪಲ್ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ವೇಟ್ ಗೇನ್ ಆಗುತ್ತೆ. ಇಲ್ಲ ಸರ್ ಆಲ್ರೆಡಿ ಹಿಂಗಿದೀನಿ, ಹಿಂಗ್ ಮಾಡಕ್ ಹೇಳಿ ನೀವು ಅಂತಂದ್ರೆ ಅದೇ ಅಪೋಸಿಟ್ ಹಾಕಿ. ನಂಬರ್ 5 ಆರೆಂಜ್ ಕಲರ್ ಅಲ್ಲಿ ಹಾಕಿ. ಹೌದಾ? ಕೆಲವೊಬ್ರಿಗೆ ವೇಟ್ ಗೇನ್ ಮಾಡೋ ಚಿಂತೆ, ಕೆಲವೊಬ್ರಿಗೆ ವೇಟ್ ಕಡಿಮೆ ಮಾಡ್ಕೊಳ್ಳೋ ಚಿಂತೆ. ಹೌದಲ್ವಾ? ಹಾಗಾಗಿ ವೇಟ್ ಕಡಿಮೆ ಆಗಿತ್ತು, ವೇಟ್ ಗೇನ್ ಮಾಡ್ಕೋಬೇಕು ಅಂತಂದ್ರೆ ನಂಬರ್ 5 ಪರ್ಪಲ್ ಕಲರ್ ಅಲ್ಲಿ, ಆಕಾಶ ಪರ್ಪಲ್ ಕಲರ್ ಅಲ್ಲಿ ನಂಬರ್ 5 ಪರ್ಪಲ್ ಅನ್ನ ಮಾಡಿ. ಇಲ್ಲ ಸರ್ ವೇಟ್ ಆಲ್ರೆಡಿ ಗೇನ್ ಆಗಿದ್ದೀನಿ, ಅದನ್ನ ಕಮ್ಮಿ ಮಾಡ್ಕೋಬೇಕು ಅಂದ್ರೆ ನಂಬರ್ 5 ಸ್ಕೈ ಬ್ಲೂ ಕಲರ್ ಅನ್ನ ಮಾಡ್ಕೊಳ್ಳೋದ್ರಿಂದ ಬೆಸ್ಟ್ ಆಗಿ ರಿಸಲ್ಟ್ ಸಿಗುತ್ತೆ. ಓಕೆನಾ?